ನಮಸ್ಕಾರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂತಹ ಶಿಕ್ಷಣ ಸಂಸ್ಥೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆಗಳಲ್ಲಿ ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಭಾರಿ ಹೆಸರು ಪಡೆದಿರುವಂತಹ ಕಾಲೇಜು. ಇಲ್ಲಿ PUC ಓದಿರುವಂತಹ ವಿದ್ಯಾರ್ಥಿಗಳು ಅನೇಕ ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿನ್ನೆ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಬಂದಿದೆ. ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ SDM ಕಾಲೇಜಿನಲ್ಲಿ ಅನೇಕ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾಹಿತಿನ ಹಂಚಿಕೊಳ್ಳಿಕ್ಕೆ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರಮುಖ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಕಾಲೇಜಿನ ಪ್ರಾಂಶುಪಾಲರಾಗಿ ಮತ್ತು ಕಾಲೇಜಿಗೆ ಒಂದು ದೊಡ್ಡ ಹೆಮ್ಮೆ ತಂದಿರುವಂತಹ ವಿಚಾರ. ಅನೇಕ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ರಾಜ್ಯದಲ್ಲೂ ಕೂಡ ಒಂದು ಹೆಸರನ್ನು ಗಳಿಸಿದ್ದಾರೆ. ಸೊ ಫಲಿತಾಂಶದ ಬಗ್ಗೆ ಒಟ್ಟು ಹೇಳೋದಾದ್ರೆ ಏನ್ ಹೇಳ್ತೀವಿ? ಖಂಡಿತ ಕೂಡ ಈ ವರ್ಷ ನಮಗೆ ಬಹಳ ಒಳ್ಳೆಯ ಫಲಿತಾಂಶ ಬಂದಿದೆ. ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಫಲಿತಾಂಶ. ನಮ್ಮ ವಿದ್ಯಾರ್ಥಿಗಳು ಬಹಳ ಉತ್ತಮ ರೀತಿಯಲ್ಲಿ ಅವರು ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಉಪನ್ಯಾಸಕರು ಆ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿ ಎಕ್ಸಾಮನ್ನು ಧೈರ್ಯವಾಗಿ ಎದುರಿಸುವಂತೆ ಮಾಡಿ ಆ ಮೂಲಕವಾಗಿ ವಿದ್ಯಾರ್ಥಿಗಳು ಅತ್ಯಂತ ಉನ್ನತವಾದಂಥ ಶ್ರೇಷ್ಠವಾದಂಥ ಸಾಧನೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಈಗ ವಿದ್ಯಾರ್ಥಿಗಳ ಅಂಕದ ಬಗ್ಗೆ ನಾವು ಹೇಳೋದಾದ್ರೆ ಯಾವ ವಿದ್ಯಾರ್ಥಿಗಳು ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಪಡೆದಿದ್ದಾರೆ, ಅವರ ಸಾಧನೆ ಬಗ್ಗೆ ಹೇಳೋದಾದ್ರೆ ಹೇಳಿದ್ರೆ ಬಹುಶಃ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಸಾಧನೆಯನ್ನ ಅವರು ಮಾಡಿದ್ದಾರೆ. ಸುಮಾರು 288 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆದರೆ ಸುಮಾರು 686 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಬಹುಶಃ ಇಷ್ಟು ಪ್ರಮಾಣದಲ್ಲಿ ಈ ಉನ್ನತ ಶ್ರೇಣಿ ಪಾಸ್ ಆಗೋದು ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಇದೇ ಪ್ರಥಮ ಅಂತ ಅನಿಸ್ತದೆ. ಹಾಗೇನೆ ನಾವು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳಿಗೆ ಬಂದ್ರೆ ಹಂಸಿನಿ ಬಿಡೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ಅವರು 595 ಅಂಕಗಳನ್ನು ತೆಗೆದು ಜಿಲ್ಲೆಯಲ್ಲಿ 2ನೇ ಸ್ಥಾನ 3ನೇ ಸ್ಥಾನವನ್ನ ಅವರು ಪಡ್ಕೊಂಡಿದ್ದಾರೆ. ಹಾಗೇನೆ ಕಲಾ ವಿಭಾಗದ ಅಂತ ಹೇಳಿದ್ರೆ ಬಹಳ ಸ್ವಲ್ಪ ಹೆಚ್ಚು ಎಫರ್ಟ್ ಅಲ್ಲಿ ಹಾಕಬೇಕು, ಸ್ವಲ್ಪ ಜಾಸ್ತಿ ಓದಬೇಕು, ಪ್ರಯತ್ನ ಅಲ್ಲಿ ಜಾಸ್ತಿ ಬೇಕು. ಅಂಥದ್ರಲ್ಲಿ ನಿಜಕುಲಾಲ್ ಎಂಬತಕ್ಕಂಥ ವಿದ್ಯಾರ್ಥಿ ಅವರು ಕೂಡ 593 ಅಂಕಗಳನ್ನ ತೆಗೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗ ಬಂದಾಗ ಸುಮಾರು 591 ಅಂಕವನ್ನ ಪಡೆದು ಅಂಕಿತಾ ಎಂಬ ವಿದ್ಯಾರ್ಥಿ ಅವಳು ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದು ಮುಖ್ಯವಾಗಿ ಪ್ರಥಮವಾಗಿರ್ತಕ್ಕಂಥ 3 ವಿಭಾಗದಲ್ಲಿರ್ತಕ್ಕಂಥ ಸ್ಥಾನ ಪಡ್ಕೊಂಡಂತ ವಿದ್ಯಾರ್ಥಿನಿಯರು. ಇನ್ನು ಬೋಧಕರ ಬಗ್ಗೆ ಅಂದ್ರೆ ಸ್ಟಾಫ್ಗಳು ತುಂಬಾನೇ ಅವರ ರೋಲ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಉತ್ತಮ ರೀತಿಯ ತರಬೇತಿ ನೀಡಬೇಕು, ಅದ್ರ ಜೊತೆಗೆ ಬೇರೆ ಬೇರೆ ಅವರಿಗೆ ಇರುವಂತಹ ಭಯವನ್ನು ಹೋಗಲಾಡಿಸಬೇಕು, ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ಬೇಕಾಗುತ್ತೆ. ಈ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಟೀಚಿಂಗ್ ಸ್ಟಾಫ್ಗಳು ಯಾವ ರೀತಿ ಅವರ ರೋಲ್ ಇತ್ತು ಅಂತ? ಖಂಡಿತವಾಗಿ ನಾನು ನಮ್ಮ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನ ಇಲ್ಲಿ ಖಂಡಿತ ಅಭಿನಂದಿಸಲೇಬೇಕು. ಯಾಕಂತ ಹೇಳಿದ್ರೆ ಅವರು ನಮ್ಮ ಕೆಲಸದ ಅವಧಿ ಎಂಬುದಾಗಿ ನೋಡ್ಲಿಲ್ಲ, ಮುಖ್ಯವಾಗಿ ವಿದ್ಯಾರ್ಥಿ ಅಲ್ಲಿ ಪರಿಪೂರ್ಣನಾಗಿದ್ದಾನೋ ಎಂಬುದನ್ನ ನೋಡಿದ್ದಾರೆ ವಿನ ಅವರು ನಮ್ಮ ಕಚೇರಿಯ ಬೋಧನಾ ಟೈಮ್ ಆಯ್ತು ನಾವು ಹೋಗ್ಬೇಕಂತಕ್ಕಂಥದ್ದು ಇಲ್ಲ. ಇವನ ರಜಾದಲ್ಲಿ ಕೂಡ ಬಂದು ವಿದ್ಯಾರ್ಥಿಗಳಿಗೆ ಹೆಚ್ಚು ಮಾರ್ಕ್ಸ್ ತೆಗಿತಾರೆ. ಬಟ್ ಜೊತೆಗೆ ಕಡಿಮೆ ಏನು ಫೇಲ್ ಆಗ್ತಕ್ಕಂಥ ವಿದ್ಯಾರ್ಥಿ ಇದ್ರೆ ಅವರಿಗೂ ಕೂಡ ತರಬೇತಿಗೊಳಿಸಿ ರಜೆಯಲ್ಲಿ ಬಂದು ತರಬೇತಿಗೊಳಿಸಿ ಅವರು ಕೂಡ ಪಾಸ್ ಆಗತಕ್ಕಂತಹ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಉಂಟಾ ವ್ಯವಸ್ಥೆಗಳು? ವಿದ್ಯಾರ್ಥಿಗಳ ದ್ವಿತೀಯ PUC ಅಂತ ಹೇಳಿದ್ಮೇಲೆ ನಂತರ ಅವರ ಭವಿಷ್ಯದ ರೂಪುಗೊಳ್ಳಿಕ್ಕೆ ಒಂದು ಮುಖ್ಯವಾದಂತ ಒಂದು ಭಾಗ ಇದು. ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು. ಅದಕ್ಕೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ತುಂಬಾ ಮುಖ್ಯ ಈ PUC ಹಂತದಲ್ಲಿ. ಸೊ ಇಲ್ಲಿ ಯಾವ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾರೆ, ಮತ್ತೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಅದಕ್ಕೆ ಒಂದು ಮೈಗೂಡಿಸುವ ಕೆಲಸವನ್ನ ಮಾಡ್ತಾರೆ ಅಂತ? ನಮ್ಮಲ್ಲಿ ನೀಟ್ ಎಕ್ಸಾಮ್ಗೆ, CET ಎಕ್ಸಾಮ್ ಮತ್ತು CA ಎಕ್ಸಾಮ್ಗೆ CS 2 ಎಕ್ಸಾಮ್ ಕೂಡ ತರಬೇತಿ ಇದೆ. ನಮ್ದು ಈಗ CET ಮತ್ತು ನೀಟ್ ಎಕ್ಸಾಮ್ ತರಬೇತಿ ನಡೀತಾ ಇದೆ, ಅಲ್ಲಿ ತರಗತಿಯಲ್ಲಿ ನಡೀತಾ ಇದೆ. ಅಲ್ಲೂ ಕೂಡ ಉತ್ತಮ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹಾಗೇನೆ ನಾವು ವಾಣಿಜ್ಯ ಶಾಸ್ತ್ರ ವಿಭಾಗ ಬಂದಾಗ ಅವರಿಗೆ ಮುಖ್ಯವಾಗಿ ಈಗ CA ಎಕ್ಸಾಮ್ ಮತ್ತು ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಅದಕ್ಕೂ ಕೂಡ
ಒಳ್ಳೆಯ ತರಬೇತಿಯನ್ನ ನಾವು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಪ್ರದೇಶದಿಂದ ರಿಸೋರ್ಸ್ ಪರ್ಸನ್ಸ್ ನಮ್ಮವರಲ್ಲ ಹೊರಗಿಂದ ಬಂದು ಈ ಒಂದು ತರಬೇತಿಯನ್ನ ಅವರು ಕೊಡ್ತಾ ಇದ್ದಾರೆ. ಈ ಸಲ ಕೂಡ CS ಕೂಡ ಹಾಗೆ ಸುಮಾರು 7 ಜನ ವಿದ್ಯಾರ್ಥಿಗಳು ಫೌಂಡೇಶನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಮುಂದಿನ ಹಂತಕ್ಕೆ ತೆಗೆದಾಗಿದ್ದಾರೆ. ಇನ್ನು ಈಗ ಫಸ್ಟ್ ಇಯರ್ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಕೂಡ ತರಬೇತಿ ಈಗ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರಿ ಕಾಲೇಜು ಅಂತ ಹೇಳಿದ್ರೆ ಇತಿಹಾಸವುಳ್ಳ ಕಾಲೇಜು, ಅನೇಕ ವಿದ್ಯಾರ್ಥಿಗಳಿಂದ ಕಲಿತು ಹೋಗಿರೋರು ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋರು. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ. ಖಂಡಿತವಾಗಿ ಕೂಡ ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ. ಒಂದು ಗಮನಿಸಬೇಕಂದ್ರೆ SDM ವಿದ್ಯಾರ್ಥಿಯನ್ನ ನಾವು ಎಲ್ಲೇ ಹೋದ್ರು ಕೂಡ ಅವರ ಒಂದು ಕಾರ್ಯವೈಖರಿಯಿಂದ ಹಾಗೇನೆ ಅವರ ಜೀವನ ಶೈಲಿಯಿಂದ ನಾವು ನೋಡ್ಬೋದು. ಅದಕ್ಕಾಗಿಯೇ ಬಹುಶಃ SDM ಕಲ್ಚರ್, SDM ಸಂಸ್ಕೃತಿ ಎಂಬತಕ್ಕಂತಹ ಒಂದು ಇದು ಬಂದಿದೆ. ಇವತ್ತು ನಾವು ಹೇಳಿದ್ರೆ ಕೊಲಂಬಿಯಾ ಏಷ್ಯಾದಲ್ಲಿ ಡಾಕ್ಟರ್ ಪ್ರಭಾಕರ್ ಎಂಬತಕ್ಕಂತಿದ್ದಾರೆ. ಬಹುಶಃ ಏಷ್ಯಾದಲ್ಲಿ ಬೆಸ್ಟ್ ಸ್ಟಂಟ್ ಆಗ್ತಕ್ಕಂಥ ಒಬ್ಬ ಡಾಕ್ಟರ್. ಅಂತಹ ಬೇರೆ ಎಷ್ಟೋ ಉದಾಹರಣೆಗಳನ್ನ ನಾವು ಕೊಡ್ಬೋದು. ಮಂಗಳೂರಿನ ಲಾಯರ್ಸ್, ಮುಖ್ಯವಾಗಿ PP ಹೆಗ್ಡೆ ಇರ್ಬೋದು, ಅವರ ಬ್ರದರ್ ಅವರಿದ್ದಾರೆ, ಅವರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಹೀಗೆ ನಾವು ಪಟ್ಟಿಯನ್ನ ಬಹಳಷ್ಟು ನಾವು ಉದ್ದ ಕೊಡ್ಬೋದು. ಬಟ್ ಕೇವಲ ಇಂಜಿನಿಯರಿಂಗ್ ಡಾಕ್ಟರ್ ಅಂತಲ್ಲ, ಎಲ್ಲ ವಿಭಾಗದಲ್ಲೂ ಕೂಡ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳನ್ನ ನಾವು ಕಾಣ್ತೇವೆ. ಅದು SDM ನ ಒಂದು ಕಾರ್ಯವೈಖರಿ. ಯಾಕಂತ ಹೇಳಿದ್ರೆ ಕೇವಲ ಡಾಕ್ಟರ್ನ ಅಥವಾ ಇಂಜಿನಿಯರ್ನ ಸೃಷ್ಟಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಮುಖ್ಯವಾಗಿ ಒಬ್ಬ ಉತ್ತಮ ಪ್ರಜೆಯನ್ನ ನಿರ್ಮಾಣ ಮಾಡೋದು SDM ಸಂಸ್ಥೆಯ ಮುಖ್ಯ ಗುರಿ. ಅದಕ್ಕಾಗಿ ಬಹುಶಃ ಅದನ್ನೇ ಒಂದು ಏನು ಉದ್ದೇಶವಾಗಿಟ್ಕೊಂಡು ಪರಮ ಪೂಜ್ಯ ರತ್ನವರ್ಮ ಹೆಗ್ಡೆ ಅವರು ಈ ಕಾಲೇಜನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಒಳ್ಳೆಯ ಗೊಬ್ಬರ ನೀರನ್ನು ಕೊಟ್ಟು ಈ ಸಂಸ್ಥೆಯನ್ನ ಈಗಿನ ಅಧ್ಯಕ್ಷರಾದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಒಳ್ಳೆಯ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಬಹುಶಃ ಅವರ ಪ್ರೋತ್ಸಾಹ, ಆಶೀರ್ವಾದ ನಾವು ಈ ಒಂದು ಹಂತ ತಲುಪಲಿಕ್ಕೆ ಅಲ್ಲಿ ಸಾಧ್ಯ ಆಗಿದೆ. ಜೊತೆಗೆ ನಮ್ಮ ಕಾರ್ಯದರ್ಶಿಗಳಂತಹ ಹರ್ಷೇಂದ್ರ ಕುಮಾರ್ ಅವರು, ಹಾಗೇನೆ ಡಾಕ್ಟರ್ ಸತೀಶ್ಚಂದ್ರ ಅವರು ಕೂಡ ನಮಗೆ ಕಾಲಕ್ಕೆ ಬೇಕಾದಂತಹ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಸವಲತ್ತು ಇರ್ಬೋದು ಅಥವಾ ಕಟ್ಟಡ ಇರ್ಬೋದು ಎಲ್ಲವನ್ನ ನೀಡಿ ವಿದ್ಯಾರ್ಥಿಗಳ ಸಾಧನೆ ಮತ್ತಷ್ಟು ಹೆಚ್ಚು ಮಾಡುವಲ್ಲಿ ಅವರು ತುಂಬಾ ಸಹಕಾರವನ್ನ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕಂಗ್ರ್ಯಾಚುಲೇಷನ್ಸ್ ಕೂಡ. ಥ್ಯಾಂಕ್ ಯು. ಇನ್ನಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ತೆರಗಡೆ ಆಗ್ಲಿ, ಬೇರೆ ಬೇರೆ ಹುದ್ದೆಗಳಿಗೆ ಹೋಗ್ಲಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.